ಹಲೋ ನಮಸ್ಕಾರ. ಬೆಳಗ್ಗೆ ಎದ್ದು ಟಿಫನ್ ಮುಗಿಸಿ ತರಕಾರಿಗಳನ್ನ ಕಟ್ ಮಾಡಿ ನಾನು ಅಡುಗೆ ಮಾಡಿಕೊಂಡು ನಾವು ಹೊರಟ್ವಿ ಚಿಂಚನ್ಸೂರಲ್ಲಿರೋ ಮಹಾಪುರ ತಾಯಿ ದೇವಸ್ಥಾನಕ್ಕೆ. ಹೋಗಿ ಮನೆಯಲ್ಲೇ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಲ್ಲ, ಬರೀ ಅಲ್ಲಿ ಚಿಕನ್ ಸಾರು ಅಷ್ಟೇ ಮಾಡೋದಿತ್ತು. ಅದನ್ನೆಲ್ಲ ಮಾಡಿ ಮುಗಿಸ್ದೆ. ಮಾಡಿ ಸ್ವಲ್ಪ ದೇವಿಗೆ ಉಡಿ ತುಂಬೋದಿತ್ತಲ್ಲ, ಹಾಗಾಗಿ ಸೀರೆ, ಹೂವು, ಹಣ್ಣು, ದಂಡಿ, ಹಾರ ಅದನ್ನೆಲ್ಲ ತೆಗೆದುಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಆ ಕಡೆ ನೈವೇದ್ಯ ಕೂಡ ರೆಡಿ ಆಗಿತ್ತು. ಅದನ್ನೆಲ್ಲ ತೆಗೆದುಕೊಂಡು ದೇವಿಗೆ ಹೋಗಿ ದೇವಿಗೆ ಅಂತಂದರೆ ಉಡಿಯೆಲ್ಲ ತುಂಬಿಸ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಎಲ್ಲಿದ್ವಲ್ಲ ಅದೇ ಸ್ಥಳಕ್ಕೆ ಬಂದು ಇಬ್ಬರು ಹುಡುಗಿರಿಗೆ ಊಟ ಮಾಡಿ ಮುಗಿಸಿ ನೆಕ್ಸ್ಟ್ ನಾನು ಟೀ ಕುಡಿದೆ. ಯಾಕಂತಂದರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ, ಹಾಗಾಗಿ ಊಟ ಮಾಡಿರಲಿಲ್ಲ. ಎಲ್ಲರೂ ಊಟ ಮಾಡಿದರು. ಹಾಗೆ ದರ್ಶನ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ನಾವು ಬಂದ್ವಿ. ಇಲ್ಲಿ ನೋಡಿ, ಈ ಊರಿನ ವಿಶೇಷ ಅಥವಾ ಈ ತಾಯಿಯ ವಿಶೇಷ ಏನಂತ ಅಂದರೆ, ಇದು ಆಳಂದ ತಾಲೂಕಿನಲ್ಲಿದೆ. ಆಳಂದ ತಾಲೂಕಿನ ಕಲಬುರಗಿ ಜಿಲ್ಲೆಯಲ್ಲಿ ಈ ಸ್ಥಳ ಇದೆ. ಇದಕ್ಕೆ ಚುಂಚೂರು ಅಥವಾ ಚಿಂಚನ್ಸೂರು ಅಂತ ಎರಡು ಹೆಸರುಗಳನ್ನ ಕರೀತಾರೆ. ಚುಂಚೂರು ಅಂತ ಅಂದರೆ ಏನಂತಂದರೆ, ಚಿಂಚ ಎನ್ನುವಂತಹ ಒಬ್ಬ ರಾಕ್ಷಸನಿದ್ದ, ಅವನನ್ನು ಈ ದೇವಿ ಸಂಹಾರ ಮಾಡಿದ್ಲು, ಹಾಗಾಗಿ ಅದಕ್ಕೆ ಚುಂಚೂರು ಅಂತ ಕರೀತಾರೆ ಅಂತ ಹೇಳ್ತಾರೆ. ಇಲ್ಲಿ 5 ಮಕ್ಕಳೊಡನೆ ಈ ತಾಯಿ ನೆಲೆಸಿದ್ದಾಳೆ. ಯಾಕಂತಂದರೆ 5 ಮಕ್ಕಳೊಡನೆ ಈಕೆ ಐಕ್ಯವಾಗಿದ್ದಾಳೆ ಅಂತ ಇಲ್ಲಿ ಒಂದು ಪ್ರತೀತಿ ಇದೆ. ಹಾಗಾಗಿ ಒಳಗಡೆ ಬನ್ನಿ ವೃಕ್ಷ ಇದೆ, ಅದಕ್ಕೇ ಪೂಜೆ ಮಾಡಲಾಗುತ್ತೆ ಇಲ್ಲಿ. ಅಂದರೆ ಮೂರ್ತಿ ಅದರ ಮೇಲೆ ಇಟ್ಟು ಅದಕ್ಕೇ ಪೂಜೆ ಆಗುತ್ತೆ. ಸುತ್ತಮುತ್ತಲಿನ ಕಲಬುರಗಿ, ಬೀದರ್ ಎಲ್ಲ ಕಡೆಯಿಂದ ಜನರು ಇಲ್ಲಿ ಬಂದು, ಇದು ಅಕ್ಷಯ ತೃತೀಯದಿಂದ ಸ್ಟಾರ್ಟ್ ಆಗಿ ಲಾಸ್ಟ್ ಅಂದರೆ 1 ತಿಂಗಳವರೆಗೆ ಇದು ಜಾತ್ರೆ ನಡೆಯುತ್ತೆ ಇಲ್ಲಿ. ಅಕ್ಷಯ ತೃತೀಯಿಂದ ಪ್ರಾರಂಭವಾಗಿ ಬಾದ್ಮಿ ತನಕ, ಅಂದರೆ ಬಾದ್ಮಿ ಅಮಾವಾಸ್ಯೆ ತನಕ ಈ ಜಾತ್ರೆ ನಡೀತದೆ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಬರ್ತಾರೆ. ಹಾಗಾಗಿ ಇದು ಅತಿ ವಿಜೃಂಭಣೆಯಿಂದ ನಡೆಯುತ್ತೆ. ಹಾಗಾಗಿ ಈ ದೇವಿ ಊರಿಂದ ಇಲ್ಲಿ ಬರುವಾಗ ಅಥವಾ ಇಲ್ಲಿಂದ ಊರಿಗೆ ಹೋಗುವಾಗ ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಇಲ್ಲಿ ಎಲ್ಲ ಊರಿನ ಭಕ್ತರು ಆಗಮಿಸಿ ಈ ದೇವಿಗೆ ಬೀಳ್ಕೊಡ್ತಾರೆ ಅಥವಾ ಕರೆ ತರ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಹಾಗಾಗಿ ಇದು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಜರುಗ್ತದೆ. ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನರು ಬಂದು ಈ ತಾಯಿಯ ದರ್ಶನಕ್ಕೆ ಪಾತ್ರರಾಗ್ತಾರೆ. ಇನ್ನೊಂದು ವಿಶೇಷ ಏನಂತಂದರೆ, ಇಲ್ಲಿ ನೋಡ್ರಿ, ಎಲ್ಲ ಹೊಲಗಳಲ್ಲಿ ಕೂಡ ಒಂದೊಂದು ಬನ್ನಿ ವೃಕ್ಷ ಇದ್ದೇ ಇದೆ. ನಾನು ಗಮನಿಸಿದ ಹಾಗೆ ಇಲ್ಲಿ ನಾನು ಎಷ್ಟು ಹೊಲಗಳನ್ನ ನೋಡ್ಕೊತ ಹೋಗಿದ್ದೀನಲ್ಲ, ಎಲ್ಲ ಹೊಲಗಳಲ್ಲೂ ಕೂಡ ಒಂದು ಬನ್ನಿ ವೃಕ್ಷ ಇದ್ದೇ ಇದೆ. ಅದೇ ಇಲ್ಲಿನ ವಿಶೇಷ. ಹಾಗಾಗಿ ಇವಳು ಬನ್ನಿ ವೃಕ್ಷದಲ್ಲಿ ಐಕ್ಯವಾದ್ಲು ಅಂತ ಕೂಡ ಒಂದು ಪ್ರತೀತಿ ಇದೆ. ಹಾಗಾಗಿ ಬನ್ನಿ ವೃಕ್ಷಕ್ಕೆ ಇಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.